ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಲೈನಿಂಗ್ ಬ್ಲೌಸ್ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು ಲೈನಿಂಗ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಅದನ್ನು 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಬ್ಯಾಕ್ ಮತ್ತು ಫ್ರಂಟ್ ಎರಡನ್ನು ಒಂದರಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಈಗ ನಾನು ಬ್ಯಾಕ್ ಪಾರ್ಟ್ ಮೇಲೆ ಯಾವ ರೀತಿ ಅಳತೆ ಮಾಡಿ ಮಾರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಈಗ ಬ್ಲೌಸಿನ ಉದ್ದ ಏನಿದೆಯಲ್ಲ ಅದು 14 ಇಂಚಿದೆ. ಅದಕ್ಕೆ 1 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಬ್ಯಾಕ್ ಪಾರ್ಟಿಗೆ 1 ಇಂಚ್ ಎಕ್ಸ್ಟ್ರಾ, ಅದೇ ಫ್ರಂಟ್ ಭಾಗ ಏನಿದೆಯಲ್ಲ ಅದಕ್ಕೆ 2 ಇಂಚು ಜಾಸ್ತಿ ಆ್ಯಡ್ ಮಾಡ್ಕೊಳ್ಬೇಕು. ಈಗ ನಾನು ಫ್ರಂಟ್ ಭಾಗಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಏನು 14 ಇದೆಯಲ್ಲ ಅದಕ್ಕೆ 1 ಇಂಚು ಸೇರಿಸಿ 15ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಈಗ ಶೋಲ್ಡರಿಗೆ 5.5 ತೊಗೊಂಡು ನೆಕ್ಕಿಗೆ 2.5 ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಸೇಮ್ 5.5ಗೆ ಈ ರೀತಿಯಾಗಿ ಒಂದು ಮಾರ್ಕ್ ಮೇಲೆ ಕೆಳಗೆ ಎರಡೂ ಕಡೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಎಲ್ ಶೇಪಲ್ಲಿ ನಾವು ಲೈನನ್ನು ಹಾಕಬೇಕಾಗತ್ತೆ. ಈ ರೀತಿಯಾಗಿ ಒಂದು ಲೈನನ್ನು ಹಾಕಬೇಕು. ಹಾಗೆ ನಾನೀಗ ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಅದಕ್ಕೆ ಶೇಪ್ ಕೊಡೋಕ್ಕೋಸ್ಕರ 1.5 ಇಂಚಿಗೆ ಮಾರ್ಕನ್ನು ಮಾಡಿದ್ದೀನಿ. ಅಂದರೆ ಬ್ಯಾಕ್ ಪಾರ್ಟಿಗೆ. ಅದೇ ಫ್ರಂಟಿಗೆ ಆದರೆ ಒಂದು ಇಂಚನ್ನು ಮಾಡ್ಕೊಳ್ತೀನಿ. ಬ್ಯಾಕಿಗೋಸ್ಕರ 1.5 ಇಂಚಿಗೆ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಬ್ಲೌಸ್ ಹಿಂದ್ಗಡೆ ಎಷ್ಟು ಡೀಪ್ ಬೇಕು ಅಂತ ಅದನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಫಸ್ಟು ಅಳತೆ ಬ್ಲೌಸಿನ ಕೆಳಗಡೆಯಿಂದ ಅಳತೆನ ತೊಗೊಂಡಿದ್ದೀನಿ. ಅಂದರೆ ಅಲ್ಲಿ 4.5 ಇದೆ ಅವ್ರದ್ದು. ಅದಕ್ಕೆ ನಾನು ಅರ್ಧ ಇಂಚನ್ನು ಸೇರಿಸಿ 5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನೀವು ಕೆಳಗಡೆಯಿಂದನೇ ಮಾಡ್ಕೊಳ್ಬೋದು ಅಥವಾ ಮೇಲ್ಗಡೆಯಿಂದನೂ ಮಾಡ್ಕೊಳ್ಳೋದು. ಮೇಲ್ಗಡೆಯಿಂದ ತೊಗೊಂಡ್ರೆ 10 ಇಂಚು ಡೀಪ್ ಬರುತ್ತೆ. ನೋಡಿ, ಇಲ್ಲ 10 ಇಂಚು ಮೇಲಿಂದ ತೊಗೊಂಡ್ರೆ 10 ಇಂಚು ಬರುತ್ತೆ. ನೀವು ಅಥವಾ ಕೆಳಗಿಂದನೂ ಮಾರ್ಕ್ ಮಾಡ್ಕೊಳ್ಬೋದು, ಇಲ್ಲ ಮೇಲಾದರೆ ನೋಡ್ಕೊಳ್ಬೋದು. ಈಗ ಬ್ಯಾಕ್ ಪಾರ್ಟ್ ಏನಿದೆಯಲ್ಲ ಅದು ಮಾರ್ಕ್ ಆಗಿದೆ. ಇದು ಅಗಲ ಏನಿದೆಯಲ್ಲ 9 ಇಂಚು. ಇದನ್ನು ಹೇಳೋಕ್ಕೆ ಮರ್ತಿದ್ದೆ. ಅಗಲ 9 ಇಂಚು, ಅದಕ್ಕೆ 2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸ್ಟಿಚಿಂಗೋಸ್ಕರ 2 ಇಂಚು ಎಕ್ಸ್ಟ್ರಾ. ಅಂದರೆ ನಮ್ಮ ಸುತ್ತಳತೆ ಏನಿದೆಯಲ್ಲ 36 ಇದೆ. ಇದು ಎದೆ ಸುತ್ತಳತೆ 36 ಇದೆ. ಅದನ್ನು ಡಿವೈಡ್ ಮಾಡಿದಾಗ 9 ಇಂಚು ಬರುತ್ತೆ. ಈ ರೀತಿಯಾಗಿ 9 ಇಂಚು ಮಾರ್ಕ್ ಮಾಡಿಕೊಂಡು ಈಗ ನಾನು ಬ್ಯಾಕ್ ಮತ್ತು ಫ್ರಂಟ್ ಎರಡನ್ನು ಸೇರಿಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸುತ್ತಲೂ ಎರಡನ್ನು ಸೇರಿಸಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು. ಆಮೇಲೆ ನಾನು ಬ್ಯಾಕ್ ಮತ್ತು ಫ್ರಂಟ್ ಎರಡನ್ನು ಬೇರೆ ಬೇರೆ ಮಾಡಿಕೊಂಡು ಫ್ರಂಟ್ ಭಾಗಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. ಈಗೇನಿದೆಯಲ್ಲ ಎರಡನ್ನು ಸೇರಿ ಕಟ್ಟನ್ನು ಮಾಡ್ಕೊಂಡಿದ್ದೀನಿ. ಈಗ ನಾನು ಬ್ಯಾಕ್ ಮತ್ತು ಫ್ರಂಟ್ ಎರಡನ್ನು ಸೇರಿ ಕಟ್ ಮಾಡಿದ್ದೀನಿ. ಈಗ ನಾನು ಈ ಬ್ಯಾಕ್ ಮತ್ತು ಫ್ರಂಟ್ ಎರಡನ್ನು ಬೇರೆ ಬೇರೆ ಮಾಡ್ಕೊಳ್ತೀನಿ. ಈ ರೀತಿ ನಾನು ಬ್ಯಾಕ್ ಅಂದರೆ ಮುಂಭಾಗದ ಪೀಸನ್ನು ಬೇರೆ, ಹಿಂಭಾಗದ ಪೀಸನ್ನು ಬೇರೆ ಮಾಡ್ಕೊಂಡಿದ್ದೀನಿ. ಇನ್ನು ಬ್ಯಾಕ್ ಪಾರ್ಟಿಗೆ ಏನಿದೆಯಲ್ಲ ಅದಕ್ಕೆ ನಾನು ರೌಂಡ್ ಶೇಪನ್ನು ಕೊಡ್ತಾಯಿದ್ದೀನಿ. ನೀವು ಬೇಕಾದರೆ ಬೇರೆ ಬೇರೆ ಡಿಸೈನ್ ಇಟ್ಕೊಳ್ಬೋದು. ನಾನು ರೌಂಡ್ ಶೇಪನ್ನು, ಇದು ಸಿಂಪಲ್ ಬ್ಲೌಸ್ ಆಗಿದ್ದರಿಂದ ಇದಕ್ಕೆ ನಾನು ರೌಂಡ್ ಶೇಪನ್ನು ಕೊಟ್ಟಿದ್ದೀನಿ. ಬ್ಯಾಕ್ ಪಾರ್ಟ್ ಮುಗಿದಿದೆ. ಈಗ ಫ್ರಂಟ್ ಭಾಗಕ್ಕೆ, ಮುಂದಿನ ಭಾಗಕ್ಕೆ ಮಾರ್ಕ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಆವಾಗಲೇ ಹೇಳಿದಾಗೆ 14 ಇಂಚ್ ಇದೆಯಲ್ಲ ಅದಕ್ಕೆ 2 ಇಂಚು ಜಾಸ್ತಿ ತೊಗೊಂಡು 16 ಇಂಚಿಗೆ ನಾನು ಮಾರ್ಕನ್ನು ಮಾಡಿದ್ದೆ. ಅದೇ ರೀತಿಯಾಗಿ ಶೋಲ್ಡರ್ ಕೂಡ 5.5, ನೆಕ್ಕು 2.5, ಹಾಗೆ ಆರ್ಮಲ್ ಕೂಡ 6 ಇಂಚು. ಮತ್ತು ಶೇಪಿಗೋಸ್ಕರ ನಾನು ಬ್ಯಾಕಿಗೆ 1.5 ಹೇಳಿದ್ದೆ, ಫ್ರಂಟಿಗೆ 1 ಇಂಚಿಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಎದೆ ಸುತ್ತಳತೆಯೂ ಕೂಡ ಸೇಮ್ 9 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಈಗ ಫ್ರಂಟ್ ಡೀಪ್ ಏನಿದೆಯಲ್ಲ ಅದು 6.5ಗೆ ನಾನು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ನಿಮ್ಮ ಅಳತೆ ಬ್ಲೌಸ್ ಪ್ರಕಾರ ನೀವು 7 ಇಂಚು 5 ಇಂಚು ಅಂದರೆ ಬ್ಲೌಸ್ ಹೆಂಗಿರುತ್ತಲ್ಲ ಆ ರೀತಿ ಮಾಡ್ಕೊಳ್ಬೇಕು. ನಾನಿಲ್ಲಿ 6.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ.
ಇದಕ್ಕೆ ನಾನು ರೌಂಡ್ ಶೇಪನ್ನೇ ಕೊಡ್ತೀನಿ. ಈಗ ನಾನು ಕ್ರಾಸ್ ಬೆಲ್ಟ್ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹುಕ್ಸ್ ಬಟ್ಟೆ ಕಡೆಗೆ 4 ಇಂಚು, ಸ್ಟಿಚಿಂಗ್ ಬಟ್ಟೆ ಏನಿದೆಯಲ್ಲ ಈ ಕಡೆಗೆ 3 ಇಂಚಿಗೆ ಒಂದು ಮಾರ್ಕ್ ಮಾಡಿ ಒಂದು ಸ್ಟ್ರೇಟಾಗಿ ಒಂದು ಲೈನನ್ನು ಎಳಿಬೇಕು. ಹಾಗೆ ತುದಿಯಲ್ಲಿ ಬಂದ ತಕ್ಷಣ ಸ್ವಲ್ಪ ಶೇಪ್ಗೋಸ್ಕರ ಮೇಲೆ ತೊಗೊಳ್ಬೇಕಷ್ಟೆ. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು 4 ಇಂಚ್ ಹತ್ರ ಸ್ವಲ್ಪ ಶೇಪನ್ನು ಕೊಡಬೇಕು. ಇದು ರೌಂಡಾಗಿ ಫ್ರಂಟ್ ಏನಿದೆಯಲ್ಲ ಅದಕ್ಕೆ ರೌಂಡ್ ಶೇಪನ್ನು ಕೊಡ್ತಾಯಿದ್ದೀನಿ. ಹೀಗೆ ಇದನ್ನು ನಾನು ಕಟ್ ಮಾಡ್ಕೊಳ್ತಿದ್ದೀನಿ. ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಫ್ರಂಟಲ್ಲಿ ನಾವು ಶೇಪ್ ತೊಗೊಂಡಿವಲ್ಲ 1 ಇಂಚಿಗೆ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾಯಿದ್ದೀನಿ. ಈಗ ಫ್ರಂಟ್ ಭಾಗದ ಡೀಪ್ ಏನು ಕಟ್ ಮಾಡಿದ್ದೀವಲ್ಲ, ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಕೂಡ ಕಟ್ ಮಾಡಿ ತಗೊಳ್ತಾ ಇದ್ದೀನಿ. ಹಾಗೆ ಈಗ ಬ್ಯಾಕ್ ಮತ್ತು ಫ್ರಂಟ್ ಎರಡೂ ಕೂಡ ಕಟಿಂಗ್ ಆಗಿದೆ. ನೆಕ್ಸ್ಟ್ ಈಗ ನಾವು ಸ್ಲೀವ್ಸನ್ನು ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಸ್ಲೀವ್ಸ್ಗೋಸ್ಕರ 4 ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಲೈನಿಂಗ್ ಬಟ್ಟೆನ ಇದ್ರ ಮೇಲೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಸ್ಲೀವ್ಸಿನ ಉದ್ದ ಏನಿದೆಯಲ್ಲ ಅದನ್ನು ಫಸ್ಟ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸಿಗೆ 5.5 ಇದೆ, ಅದಕ್ಕೆ 1 ಇಂಚು ಎಕ್ಸ್ಟ್ರಾ ತೊಗೊಂಡು 6.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಅಂದರೆ ಆ ಕಡೆ ಅರ್ಧ ಈ ಕಡೆ ಅರ್ಧ ಸ್ಟಿಚಿಂಗ್ ಹೋಗುತ್ತಲ್ಲ ಅದಕ್ಕೋಸ್ಕರ 1 ಇಂಚು. ಟೋಟಲ್ ನಾನು 5.5 ಇದೆ, 5.5ಗೆ 1 ಇಂಚು ಸೇರಿಸಿ 6.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಹಾಗೆ ಸ್ಲೀವ್ಸ್ ಸುತ್ತಳತೆ ಏನಿದೆಯಲ್ಲ ಅದು 8 ಇಂಚಿಗೆ ಮಾರ್ಕನ್ನು ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಒಂದು ಶೇಪನ್ನು ಕೊಡಬೇಕು. ಇಲ್ಲಿ ಸ್ವಲ್ಪ ಬಟ್ಟೆ ಕಡಿಮೆ ಇದೆ, ನಾನು ಆಮೇಲೆ ಎಕ್ಸ್ಟ್ರಾ ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ತೀನಿ. ಈ ರೀತಿ ಮಾಡಿಕೊಂಡು ಈಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಬೇಕು. ಈಗ ಸ್ಲೀವ್ಸ್ ಏನಿದೆಯಲ್ಲ ಕಟ್ಟಾಗಿದೆ, ಅದಕ್ಕೆ ನಾನು ಹೇಳಿದ್ನಲ್ಲ ಕಡಿಮೆ ಇದೆ ಬಟ್ಟೆ, ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆನ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ನಾನು ಜಾಯಿಂಟನ್ನು ಮಾಡ್ಕೊಳ್ಬೇಕು. ಬಟ್ಟೆ ಕಡಿಮೆ ಬಿದ್ದಾಗ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ. ಈಗ ನಾವು ಏನು ಕಟ್ ಮಾಡ್ಕೊಂಡಿರ್ತೀವಲ್ಲ ಲೈನಿಂಗ್ ಬಟ್ಟೆನ ಅದನ್ನು ಬ್ಲೌಸ್ ಪೀಸ್ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಫಸ್ಟು ನಾನು ಬ್ಯಾಕ್ ಪಾರ್ಟನ್ನು ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಮ್ಮದು ಬಾರ್ಡ್ರ್ ಏನು ಬರ್ತಾಯಿದೆಯಲ್ಲ ಅದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈಗ ಬ್ಲೌಸು ಕಟಿಂಗ್ ಆಗಿದೆ, ಬ್ಯಾಕ್ ಪಾರ್ಟ್ ಕಟಿಂಗ್ ಆಗಿದೆ. ಈಗ ನಾನು ಅಂದರೆ ಮುಂದಿನ ಭಾಗನ ಈ ರೀತಿ ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಭಾಗ ಇಟ್ಟು ಕಟ್ ಮಾಡ್ತಾ ಇದ್ದೀನಿ. ಈಗ ಅಂದರೆ ಲೈನಿಂಗ್ ಏನಿದೆಯಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬಂದರೂ ತೊಂದರೆ ಇಲ್ಲ, ಆಮೇಲೆ ಸ್ಟಿಚಿಂಗ್ ಮೇಲೆ ಕಟ್ ಮಾಡಿ ತೆಗಿಬೋದು. ಇದು ಫ್ರಂಟ್ ಭಾಗ. ಇದು ಈಗ ಮುಂದಿನ ಭಾಗನೂ ಅಳತೆ ಮಾಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಬಟ್ಟೆನ ಇಟ್ಟು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ರಾಸ್ ಬೆಲ್ಟ್ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಸ್ಲೀವ್ಸಿಗೆ ಬಟ್ಟೆಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವೇನು ಅಳತೆ ಮಾಡಿ ಸ್ಲೀವ್ಸ್ ಕಟ್ ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಅದನ್ನು ಈ ರೀತಿ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಳ್ಬೇಕು. ಕೆಳಗಡೆ ಬಟ್ಟೆ ಸ್ವಲ್ಪ ಕಡಿಮೆ ಬಂದಿದೆಯಲ್ಲ ಅದಕ್ಕೆ ನಾವು ಆಮೇಲೆ ಪ್ಯಾಚ್ ವರ್ಕ್ ಮಾಡ್ಕೊಳ್ಬೋದು. ಈಗ ನಾನು ಸ್ಲೀವ್ಸು ಲೈನಿಂಗು ಮತ್ತು ಎರಡನ್ನೂ ಕಟ್ ಮಾಡ್ಕೊಂಡಿದ್ದೀನಿ, ಬಟ್ಟೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ. ಈ ಬಟ್ಟೆ ಏನು ಕಡಿಮೆ ಇದೆಯಲ್ಲ ಅದಕ್ಕೋಸ್ಕರ ನಾನು ಬಟ್ಟೆ ಏನು ಕಡಿಮೆ ಬಿದ್ದಿದೆಯಲ್ಲ ಅದನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಪೈಪಿಂಗ್ಗೋಸ್ಕರ ಬಟ್ಟೆ ಮೇಲೆ ಕ್ರಾಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬಟ್ಟೆ ಏನಿರುತ್ತಲ್ಲ ಸ್ಟ್ರೇಟ್ ಕಟ್ ಮಾಡಬಾರ್ದು, ಇದನ್ನು ಕ್ರಾಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಪೈಪಿಂಗ್ ಅಥವಾ ಎಮ್ಮಿಂಗ್ಗೆ ಯಾವ ರೀತಿ ಬಟ್ಟೆ ಕಟ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಹಾಗೆ ಮತ್ತು ಡೋರಿಗೋಸ್ಕರ ಲಾಡಿ ಏನು ಕಟ್ತೀವಲ್ಲ ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.